ನಮಸ್ಕಾರ ಸ್ನೇಹಿತರೆ. ಮರು ಮೌಲ್ಯಮಾಪನಕ್ಕೆ KAT ಆದೇಶ. ಗೊಂದಲದಲ್ಲಿ ಲೋಕಸೇವಾ ಆಯೋಗ 2015 ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳ ನೇಮಕಾತಿ ಅಂತಕ್ಕಂಥದ್ದು. ಹಾಗಾದ್ರೆ ಏನು ಮತ್ತೆ ಕರ್ನಾಟಕ ಲೋಕಸೇವಾ ಆಯೋಗ ಎಡವಟ್ಟು ಮಾಡಿಕೊಂಡಿದೆ ಅಂತಕ್ಕಂಥದ್ರ ಬಗ್ಗೆ ನೋಡುವುದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಮೊದಲ ಬಾರಿಗೆ ಯಾರು ವೀಕ್ಷಣೆ ಮಾಡ್ತಿದ್ದೀರಲ್ಲ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನನ್ನು ಆನ್ ಮಾಡಿಕೊಳ್ಳಿ. ನಾವು ಮುಂದೆ ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದ ಸಂದರ್ಭದಲ್ಲಿ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತದೆ. ಹಾಗಾದರೆ ಏನಿದು KPSCಯ ಗೊಂದಲ ಅಂತಕ್ಕಂಥದ್ದು ನೋಡಿ. 2015 ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳಿಗೆ ನಡೆದ ಪರೀಕ್ಷಾರ್ಥಿಯೊಬ್ಬರ ಉತ್ತರ ಪತ್ರಿಕೆಗಳು ಮರು ಮೌಲ್ಯಮಾಪನಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಲೋಕಸೇವಾ ಆಯೋಗ ಗೊಂದಲದಲ್ಲಿ ಸಿಲುಕಿದೆ ಅಂತಕ್ಕಂಥದ್ದು. 2015 ಪರೀಕ್ಷೆಯ ವಿದ್ಯಾರ್ಥಿಯಾಗಿದ್ದ ಬೆಂಗಳೂರಿನ ನಿವಾಸಿ ವಿನಯ್ ಕುಮಾರ್ ಅವರ ಉತ್ತರ ಪತ್ರಿಕೆಗಳನ್ನು ಮತ್ತೊಮ್ಮೆ ಮರು ಮೌಲ್ಯಮಾಪನ ಮಾಡಬೇಕೆಂದು ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಈಚೆಗೆ ಆದೇಶ ಹೊರಡಿಸಿದ್ದು, ಈ ಆದೇಶವನ್ನು ಪಾಲಿಸಬೇಕೋ ಅಥವಾ ನ್ಯಾಯಾಲಯದಲ್ಲಿ ಪ್ರಶ್ನಿಸಬೇಕೋ ಎಂಬ ಗೊಂದಲಕ್ಕೆ KPSC ಸಿಲುಕಿದೆ ಅಂತಕ್ಕಂಥದ್ದು. ಒಂದು ವೇಳೆ ನ್ಯಾಯಮಂಡಳಿಯ ಆದೇಶವನ್ನು ಪಾಲಿಸಿದ್ದಲ್ಲಿ ಇಂತಹದೇ ಅನೇಕ ಪ್ರಕರಣಗಳು ಮತ್ತು ಅರ್ಜಿಗಳು ಹೆಚ್ಚಾಗುವ ಭೀತಿ ಎದುರಾಗಿರುವುದು KPSCಯ ಹಿಂದೇಟಿಗೆ ಕಾರಣ ಎನ್ನಲಾಗಿದೆ. ಕರ್ನಾಟಕ ಲೋಕಸೇವಾ ಆಯೋಗದ ಕಾನೂನು ಘಟಕದ ಪ್ರಕಾರ KATಯ ಆದೇಶವನ್ನು ಆಯೋಗ ಪ್ರಶ್ನಿಸುವುದು ಒಳಿತು. ಆದರೆ ಈ ಮಧ್ಯೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಕಾನೂನಿನ ಅಭಿಪ್ರಾಯದ ಪ್ರಕಾರ KAT ಆದೇಶ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡುವ ಪ್ರಕರಣವಲ್ಲ ಎನ್ನಲಾಗಿದೆ. ಈ ಭಿನ್ನ ಕಾನೂನು ಅಭಿಪ್ರಾಯದಿಂದ KAT ಆದೇಶವನ್ನು ಪಾಲಿಸಬೇಕೇ ಇಲ್ಲವೇ ಪ್ರಶ್ನಿಸಬೇಕೇ ಎಂಬ ಇಕ್ಕಟ್ಟಿಗೆ ಸಿಲುಕಿರುವ KPSCಯ ಮುಂದಿನ ಹೆಜ್ಜೆಗಳು ಅಸ್ಪಷ್ಟವಾಗಿವೆ ಅಂತಕ್ಕಂಥದ್ರ ಬಗ್ಗೆ ನಾವು ನೋಡ್ತೀವಿ. ಏನಿದು ಪ್ರಕರಣ ಅಂತಕ್ಕಂಥದ್ದನ್ನು ನೀವಿಲ್ಲಿ ನೋಡ್ಬೋದು. ಹಾಗಾದರೆ ಯಾಕೆ ಮತ್ತೆ ಮರು ಮೌಲ್ಯಮಾಪನವನ್ನು ಮಾಡಬೇಕು, ಯಾವ ರೀತಿಯಾದಂಥ ಪ್ರಕರಣ ಇದೆ ಇದು ಅಂತಕ್ಕಂಥದ್ರ ಬಗ್ಗೆ ನೋಡಿ. ಏನಿದು ಪ್ರಕರಣ ಅಂತಕ್ಕಂಥದ್ದು ನೋಡಿ. 2015 ಅಧಿಸೂಚಿಸಲ್ಪಟ್ಟ 428 ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳ ನೇಮಕಾತಿಗಾಗಿ 2017 ಏನು ಮಾಡಲಾಗ್ತದೆ, ಪರೀಕ್ಷೆಯನ್ನು ನಡೆಸಲಾಗಿತ್ತು. ಈ ಮುಖ್ಯ ಪರೀಕ್ಷೆಯು 7 ಉತ್ತರ ಪತ್ರಿಕೆಗಳನ್ನು ಪರೀಕ್ಷಾರ್ಥಿಗಳ ಕೋರಿಕೆಯ ಮೇರೆಗೆ ಎರಡನೆಯ ಬಾರಿ ಮೌಲ್ಯಮಾಪನ ಮಾಡಲಾಗಿತ್ತು. ಈ ಎರಡೂ ಮೌಲ್ಯಮಾಪನದಲ್ಲಿ ಬಂದಿರುವ ಅಂಕಗಳಲ್ಲಿ ಸರಾಸರಿ ಅಂಕಗಳನ್ನು ಪರಿಗಣಿಸಿ ಸಂದರ್ಶಕ್ಕಾಗಿ 1:5 ಅನುಪಾತದಲ್ಲಿ ವಿದ್ಯಾರ್ಥಿಗಳ ಪಟ್ಟಿಯನ್ನು ಸಿದ್ಧಪಡಿಸಲಾಗಿತ್ತು. ಈ ಸಂದರ್ಶನದಲ್ಲಿ ಭಾಗಿಯಾಗಿದ್ದು ನೇಮಕಗೊಳ್ಳುವಲ್ಲಿ ವಿಫಲರಾಗಿದ್ದ ಬೆಂಗಳೂರಿನ ನಿವಾಸಿ ರಾಮಯ್ಯ ಅವರ ಪುತ್ರ ವಿನಯ್ ಕುಮಾರ್ ಎಂಬುವವರು ಮುಖ್ಯ ಪರೀಕ್ಷೆಯ ತಮ್ಮ ಉತ್ತರ ಪತ್ರಿಕೆಗಳ ಮರು ಮೌಲ್ಯಮಾಪನಕ್ಕಾಗಿ KPSCಗೆ ಅರ್ಜಿ ಸಲ್ಲಿಸಿದರು. ಆದರೆ KPSC ಈ ಮನವಿಯನ್ನು ತಿರಸ್ಕರಿಸಿತ್ತು. KPSCಯು ನಿಯಮಾನುಸಾರ 2 ಮೌಲ್ಯಮಾಪನದಲ್ಲಿ ಬಂದಂತಹ ಅಂಕಗಳಲ್ಲಿ 15% ವ್ಯತ್ಯಾಸ ಕಂಡುಬಂದಲ್ಲಿ ಮಾತ್ರ ಮತ್ತೊಮ್ಮೆ ಮೌಲ್ಯಮಾಪನಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದು. ವಿನಯ್ ಕುಮಾರ್ ಪ್ರಕರಣದಲ್ಲಿ ಅಷ್ಟು ವ್ಯತ್ಯಾಸ ಕಂಡುಬಾರದ ಹಿನ್ನೆಲೆಯಲ್ಲಿ KPSC ಮರು ಮೌಲ್ಯಮಾಪನ ಅರ್ಜಿಯನ್ನು ತಿರಸ್ಕರಿಸಿತ್ತು. ಆದರೆ ಪಟ್ಟು ಬಿಡದ ವಿನಯ್ ಕುಮಾರ್ ಅವರು KPSC ನಡೆಯನ್ನು ಪ್ರಶ್ನಿಸಿ ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿಯ ಮೊರೆ ಹೋಗಿದ್ದರು. ನ್ಯಾಯಮಂಡಳಿಯು ಕಳೆದ ಏಪ್ರಿಲ್ 23ರಂದು ವಿನಯ್ ಕುಮಾರ್ ಅವರ ಉತ್ತರ ಪತ್ರಿಕೆಗಳನ್ನು ಮರು ಮೌಲ್ಯಮಾಪನ ಮಾಡಬೇಕೆಂದು ಆದೇಶಿಸಿದೆ. ಈ ಆದೇಶವನ್ನು ಪ್ರಶ್ನಿಸಲು ನಿಗದಿತ ಕಾಲವಿದ್ದು ಇದೀಗ ಆ ಸಮಯವೂ ಕೂಡ ಮುಗಿದಿದೆ. ಇತ್ತ ಪ್ರಕರಣಕ್ಕೆ ಸಂಬಂಧಿಸಿದಂತೆ KPSCಯ ಸದಸ್ಯರೆಲ್ಲರ ಅಭಿಪ್ರಾಯವನ್ನು ಕೋರಲಾಗಿತ್ತಾದರೂ ಅಧ್ಯಕ್ಷರ ನಿಲುವು ಸ್ಪಷ್ಟವಾಗಿ ತಿಳಿಯದ ಹೊರತು ವೈಯಕ್ತಿಕ ಅಭಿಪ್ರಾಯವನ್ನು ಅರ್ಹಲು ಆಯೋಗದ ಸದಸ್ಯರು ತೀರ್ಮಾನಿಸಿರುವುದು ಸಮಸ್ಯೆಯನ್ನು ಮತ್ತಷ್ಟು ಕಂಗಟ್ಟಾಗಿಸಿದ್ದು ಮುಂದಿನ ಬೆಳವಣಿಗೆಗಳು ಕುತೂಹಲಕಾರಿ ಆಗಿವೆ ಅಂತಕ್ಕಂಥರ ಬಗ್ಗೆ ನಾವು ನೋಡ್ತೀವಿ. ಇದಿಷ್ಟು ಪ್ರಮುಖವಾದಂಥ ಮಾಹಿತಿ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.